ಭಾರ್ಗವಿ LLB ಸೀರಿಯಲ್ ಇನ್ನೇನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮಾರ್ಚ್ 3ನೇ ತಾರೀಕಿನಿಂದ ಬರ್ತಾ ಇದೆ. ಈ ಸೀರಿಯಲ್ನಲ್ಲಿ ತಂದೆ ರೋಲ್ ಮಾಡಿರುವಂತಹ ಹನುಮಂತೇಗೌಡ ಸರ್ ನಮ್ಮ ಜೊತೆಗೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ತಾ ಹೋಗೋಣ. ಈ ಪಾತ್ರದ ಬಗ್ಗೆ ಅವರೇನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ತಂದೆ ಪಾತ್ರ ಮಾಡ್ತಾ ಇರೋದು ಇದೇನು ಹೊಸದಲ್ಲ ನಿಮಗೆ, ಬಟ್ ಈ ಸೀರಿಯಲಲ್ಲಿ ಈ ಒಂದು ಪಾತ್ರ ಮಾಡೋದು ನಿಮಗೆ ಎಷ್ಟು ಸ್ಪೆಷಲ್ ಅನಿಸ್ತದೆ? ಯಾಕೆ ಸ್ಪೆಷಲ್ ಅಂದರೆ, ಈ ಪಾತ್ರದ ಹೆಸರು ರವೀಂದ್ರ ಭಟ್ಕಳ ಅಂತ, ವೃತ್ತಿಯಿಂದ ಅಡ್ವೊಕೇಟ್. ನಾನು ಈ ಸೀರಿಯಲ್ನ ನಾಯಕಿಯ ಅಪ್ಪನ ಪಾತ್ರ ಮಾಡ್ತಾಯಿದ್ದೀನಿ. ಏನಕ್ಕೆ ಸ್ಪೆಷಲ್ ಅಂದರೆ, ಹೆಣ್ಣನ್ನು ಅಬಲೆ ಅಂತ ಹೇಳಿ ಉದಾಸದಿಂದ ಆಚೆಗೆ ಕಳಿಸ್ತಾರೆ, 4 ಗೋಡೆ ಮಧ್ಯದಲ್ಲಿಟ್ಟು ತುಂಬ ಸೆಕ್ಯೂರಾಗಿ ಬೆಳೆಸ್ತಿರುವ ಸಂದರ್ಭಗಳಲ್ಲಿ ನನ್ನ ಮಗಳು ಈ ಸಮಾಜದ ಪರವಾಗಿರಬೇಕು, ಸಮಾಜಮುಖಿಯಾಗಿರಬೇಕು, ಮತ್ತು ಸಮಾಜದ ದುಷ್ಟಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೆಣ್ಮಗಳಾಗಬೇಕು ಅಂತ ಹೊರಟಿರ್ತಕ್ಕಂಥ ಒಬ್ಬ ಅಡ್ವೊಕೇಟ್ ನಾನು. ಹಾಗಾಗಿ ಅದರ ಜೊತೆಯಲ್ಲಿ ವೃತ್ತಿಯಿಂದ ಸೋತವನು, ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿರೋನು, ಕೆಳಮಧ್ಯಮ ದರ್ಜೆಯ ಮನೆಯವನು ಅವನು. 2 ಹೆಣ್ಮಕ್ಳು. ಮೊದಲು ಹೆಣ್ಣು ಹುಡುಗಿ ಇವನ್ನ ಧಿಕ್ಕರಿಸಿ ಹೊರಟೋಗ್ಬಿಟ್ಟಿದ್ದಾಳೆ. ವೃತ್ತಿನಲ್ಲಿ ಸೋತೋಗ್ಬಿಟ್ಟಿದ್ದೀನಿ. ಇಷ್ಟೆಲ್ಲ ಸಂದಿಗ್ಧಗಳು, ಇಷ್ಟೊಂದು ಜಾಸ್ತಿ ಸಂದಿಗ್ಧಗಳು ಮತ್ತು ಸಮಾಜ ವಿರುದ್ಧವಾಗಿ ನಿಂತ್ಕೊಂಡಿರೋದು, ಇಷ್ಟೆಲ್ಲ ಒಂದು ಸಂಕಷ್ಟ ಸ್ಥಿತಿಯನ್ನು ಒಂದು ಪರ್ಸನಾಲಿಟಿ ಅನುಭವಿಸೋದಿದೆಯಲ್ಲ, ಅದಕ್ಕೆ ಭಾಳ ದೊಡ್ಡ ಪ್ರತಿಭೆ ಬೇಕು ಮಾಡೋದಕ್ಕೆ. ಹಾಗಾಗಿ ಒಂದು ಚಾಲೆಂಜಿಂಗ್ ರೋಲ್ ಅಂತ ಇಷ್ಟಪಟ್ಟು ಮಾಡ್ತಿದ್ದೀನಿ. ಓಕೆ ಸರ್. ಈಗ ಸ್ವಪ್ನ ಮ್ಯಾಮ್ ಅವ್ರದ್ದು ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಒಂದು ಸೀರಿಯಲ್, ಸೊ ನಾವು ಅವ್ರದ್ದೆಲ್ಲ ಪ್ರಾಜೆಕ್ಟ್ಗಳನ್ನ ನೋಡ್ತಾ ಹೋದರೆ ಅವರ ಸೀರಿಯಲಲ್ಲಿ ಕಂಟೆಂಟ್ಗಳು ತುಂಬ ಸ್ಟ್ರಾಂಗ್ ಇರುತ್ತೆ, ಪಾತ್ರಗಳು ಆಮೇಲೆ ಬರುತ್ತೆ. ಫಸ್ಟ್ ಕಂಟೆಂಟನ್ನು ಸ್ಟ್ರಾಂಗ್ ಇಟ್ಕೊಂಡು ಅವರು ಸೀರಿಯಲ್ನ ಮಾಡುವಂಥದ್ದು. ಸೊ ಈ ಕಂಟೆಂಟು ನಿಮಗೆ ಎಷ್ಟು ಇಷ್ಟ ಆಯಿತು, ಎಷ್ಟು ಇನ್ಸ್ಪಿರೇಷನ್ ಕೊಡ್ತು ನಿಮಗೆ ಇದನ್ನು ಈ ಪಾತ್ರ ಮಾಡೋದಕ್ಕೆ ಅಂತ? ಈಗ ಇವರು ಸ್ವಪ್ನ ಕೃಷ್ಣ ಅವ್ರ ಪ್ರೊಡಕ್ಷನ್ನಲ್ಲಿ ನಾನು ಇದು 3ನೇ ಪ್ರಾಜೆಕ್ಟ್. ಇದು ಕಳೆದ 2 ಪ್ರಾಜೆಕ್ಟು ನಾನು ಮಾಡಿದ್ದೆ. ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥ, ಇದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಪಾತ್ರಗಳು. ಏನಂದರೆ ಸ್ವಪ್ನ ಕೃಷ್ಣ ಪ್ರೊಡಕ್ಷನ್ಸ್ದು ಒಂದು ಭಾಳ ವಿಶೇಷ ಏನು ಅಂತಂದರೆ, 99% ಧಾರಾವಾಹಿಗಳು ಅಳುವ ಹೆಣ್ಣನ್ನು, ಅಬಲೆಯಾದ ಹೆಣ್ಣನ್ನು, ಬಯಸ್ಕೊಳ್ಳುವ ಹೆಣ್ಣನ್ನು, ಅತ್ತೆಯಿಂದ ಮೋಸಕ್ಕೊಳಗಾದ ಹೆಣ್ಣನ್ನು, ಗೆಳೆಯನಿಂದ ಮೋಸಕ್ಕೊಳಗಾದ ಹೆಣ್ಣನ್ನು, ಧಿಕ್ಕರಿಸಲ್ಪಟ್ಟ ಹೆಣ್ಣನ್ನು, ಶೋಷಣೆಗೊಳಗಾದ ಹೆಣ್ಣನ್ನು ತೋರಿಸ್ತಾ ಇಡೀ ನೋಡುವವರ ಮನೆಯ ಕಣ್ಣೀರು ತುಂಬ ಹರಿದೋಗ್ಬಿಡಬೇಕು ಆ ಥರದ ಸೀರಿಯಲ್ಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಸ್ವಪ್ನ ಕೃಷ್ಣ ಅವರು ಅತ್ಯಂತ ಗಟ್ಟಿ ಮನಸ್ಸಿನ, ದುಷ್ಟತನದ ವಿರುದ್ಧವಾಗಿ ಎದ್ದು ನಿಲ್ಲುವ ನ್ಯಾಯಪರ ಹೆಣ್ಣುಮಗಳಾಗಿ, ಶೋಷಿತರ ಪರವಾಗಿ ನಿಲ್ಲುವಂಥ ಹೆಣ್ಮಗಳಾಗಿ, ಯಾರು ಕೈ ಎತ್ತಿದ್ರೆ ಅವರು 4 ಬಿಡುವಂಥ ಹೆಣ್ಮಗಳಾಗಿ, ಬುದ್ಧಿವಂತ ಹೆಣ್ಮಗಳಾಗಿ ತಮ್ಮ ಎಲ್ಲ ಸೀರಿಯಲ್ಗಳಲ್ಲೂ ಹೆಣ್ಮಕ್ಳನ್ನ ತೋರಿಸ್ತಿದ್ದಾರೆ. ಅಂಥದ್ದೇ ಪಾತ್ರ ಈ ಭಾರ್ಗವಿ LLBನಲ್ಲೂ ಇರೋದರಿಂದ ನನಗೆ ತನ್ನ ಸ್ವಂತ ಕಾಲ ಮೇಲೆ ಸ್ವಂತ ಆಲೋಚನೆಗಳ ಮೂಲಕ ದಿಟ್ಟವಾಗಿ ನಿಲ್ಲುವ ಮತ್ತು ತನ್ನ ಬದುಕನ್ನು ತಾನೇ ಸ್ವಾಭಿಮಾನದಿಂದ ಕಟ್ಟಿಕೊಳ್ಳುವ ಹೆಣ್ಮಕ್ಳು ಭಾಳ ಇಷ್ಟ ಆಗ್ತಾರೆ. ಆ ಕಾರಣಕ್ಕೋಸ್ಕರ ಇದು ಮಾಡಿದ್ರು. ಓಕೆ ಸರ್. ಪ್ರೋಮೋದಲ್ಲಿ ನೋಡಿದ್ವಿ, ಭಾರ್ಗವಿ ಲಾಯರ್ ಆಗೋದು ಆ ತಾಯಿಗೆ ಇಷ್ಟ ಆಗೋದಿಲ್ಲ. ಸೊ ಅವ್ರ ತಾಯಿಯ ಇಷ್ಟದ ಅಗೇನ್ಸ್ಟ್ ಆಗಿ ಅಪ್ಪ ಮಗಳು ಒಂದು ಹೋರಾಟ ಮಾಡ್ತಾ ಇರ್ತಾರೆ, ಅವ್ರನ್ನ ಸಕ್ಸಸ್ಫುಲ್ ಲಾಯರ್ ಮಾಡಬೇಕು, ಅವರು ಸಕ್ಸಸ್ಫುಲ್ ಲಾಯರ್ ಆಗಬೇಕು ಅಂತ. ಸೊ ಆ ಒಂದು ಸಿಚುವೇಶನ್ನ ಆ್ಯಸ್ ಅ ಫಾದರ್ ಮತ್ತು ಆ್ಯಸ್ ಅ ಹಸ್ಬೆಂಡ್ ನೀವು ಯಾವ ಥರ ನಿಭಾಯಿಸ್ಬೋದು ಅಂತ? ಹೆಂಡತಿ ತುಂಬ ನನ್ನನ್ನು ಇಷ್ಟಪಡುವಂಥ ಹೆಂಡತಿ. ಅವಳದು ಒಂದೇ ಪ್ರಶ್ನೆ, ನಾನು ಅಡ್ವೊಕೇಟಿಂಗ್ ಮಾಡಬೇಕಾದ್ರೆ ನನಗೆ ಎದುರಾದ ಸಂಕಷ್ಟಗಳು ಲಾಯರ್ಗಿರಿನೇ ಮಾಡಲಿಕ್ಕೆ ಆಗದಂಥ ಸ್ಥಿತಿ ನಿರ್ಮಾಣ ಮಾಡಿಬಿಡ್ತು. ಆ ಕಾರಣಕ್ಕೋಸ್ಕರ ಮನೆ ಬಡತನದಲ್ಲಿದೆ, ದೊಡ್ಡ ಮಗಳು ಓಡೋಗ್ಬಿಟ್ಲು. ಮತ್ತು ಏನಿದು ಕತೆ? ಬರೀ ಲಾಯರ್ಗಿರಿ ಮಾಡಿ ಸಮಾಜಘಾತಕ ಶಕ್ತಿಗಳನ್ನ ವಿರುದ್ಧ ಹಾಕ್ಕೊಂಡಿದ್ದ ಕಾರಣಕ್ಕೋಸ್ಕರ ನನ್ನ ಗಂಡ ಇಷ್ಟೊಂದು ಸಂಕಷ್ಟ ಸಿಗಾಕೊಂಡ್ಬಿಟ್ಟಿದ್ದಾನೆ. ಇಂಥದ್ದೇ ಸ್ಥಿತಿ ನನ್ನ ಮಗಳಿಗೂ ಬರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಅಷ್ಟೇ ಅವಳು ಬೇಡ ಅಂತಳೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಅವರೆಲ್ಲ ಇವಳ ಮೇಲೆ ಬಿತ್ತು, ಇವಳಿಗೆ ಅನ್ಯಾಯ ಆಗಿ ಇನ್ನೇನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಏನಪ್ಪ ಬಡದ ಮಗಳ ಕತೆ ಬೇಡ. ಆ ಕಾರಣಕ್ಕೋಸ್ಕರ ಅವಳು ಅದನ್ನ ಬೇಡ ಅಂತ ಹೇಳ್ತಾಳೆ ಅಷ್ಟೇ. ಸರ್, ನಾವು ನಿಮ್ಗೆ ಅದು ಕ್ವೆಶನ್ಸ್ ಕೇಳಬೇಕೋ ಗೊತ್ತಿಲ್ಲ ಇದು, ಯಾಕಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ನೀವು. ಬಟ್ ಎಲ್ಲ ಒಂದು ಪ್ರಾಜೆಕ್ಟ್ಗಳು ಬಂದಾಗ, ಹೊಸ ಪ್ರಾಜೆಕ್ಟ್ಗಳು ಬಂದಾಗ, ಆ ಪ್ರಾಜೆಕ್ಟಲ್ಲಿ ಇರುವಂತಹ ಕಲಾವಿದರು ಕೂಡ ಕೆಲವೊಬ್ಬರು ಹೊಸ ಮುಖ ಅಂತ ಇರ್ತಾರೆ. ಸೊ ಅವರ ಜೊತೆಗೆ ರ್ಯಾಪೋ ಬೆಳೆಸ್ಕೊಳ್ಳೋದು ಎಷ್ಟು ಚಾಲೆಂಜಿಂಗ್ ಆಗುತ್ತೆ? ಬಿಕಾಸ್ ನಿಮ್ಮ ಜನ್ರೇಷನ್ ಬೇರೆ ಇರುತ್ತೆ, ಅವ್ರ ಜನ್ರೇಷನ್ ಬೇರೆ ಇರುತ್ತೆ. ಸೊ ನಿಮ್ಮಿಬ್ಬರ ಮಧ್ಯೆ ಒಂದು ರ್ಯಾಪೋ ಕ್ರಿಯೇಟ್ ಆಗಲೇಬೇಕು, ಒಂದು ಸೀರಿಯಲ್ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ. ಸೊ ಆ ರ್ಯಾಪೋನ ಬಗ್ಗೆ ನೀವು ಯಾವ ಥರ ವರ್ಕೌಟ್ ಮಾಡ್ತೀರಾ? ಅದ್ರ ಮೇಲೆ ಯಾವ ಥರ ತಯಾರಿ ಇರುತ್ತೆ ಸರ್ ನಿಮ್ಮದು? ಏನಿಲ್ಲ, ಆ ಥರದ ತಯಾರಿ ಏನಿರಲ್ಲ. ಪ್ರತಿಕ್ಷಣ ಕಲಿಬೇಕು ಅಂತ ಒಂದು ಪರ್ಸನಾಲಿಟಿ ಇದ್ಬಿಟ್ರೆ ರ್ಯಾಪ್ ಅದ್ರ ಪಾಡ್ಗೆ ಅದೇ ಬಿಲ್ಡ್ ಆಗ್ಬಿಡುತ್ತೆ ಅಷ್ಟೇ. ಬರುವ ಯಂಗರ್ಸ್ಗಳು ನಮ್ಮ ಜೊತೆ ಓಡಬೇಕಾಗ್ತದೆ. ಯಾಕೆಂದರೆ
ನಾನು ಯಾವಾಗಲೂ ನನ್ನ ವೈಯಕ್ತಿಕವಾದನ್ನು ಹೇಳಬೇಕು ಅಂದರೆ ನಾನು ತುಂಬ ಆಧುನಿಕವಾಗಿರ್ತೀನಿ, ಭಾಳ ಅಪ್ಡೇಟ್ ಆಗಿರ್ತೀನಿ. ಯಾವುದೇ ವಿಚಾರ ಆಗಿರ್ಬೋದು ಅಪ್ಡೇಟ್ ಆಗಿರ್ತೀನಿ ನಾನು. ಹಾಗಾಗಿ ಮ್ಯೂಸಿಕ್ ನಿನ್ನೆ ಒಂದು ರೆಕಾರ್ಡಿಂಗ್ ಆದಂಥ ಹಾಡು ಯಾವುದು ಅಂತ ನನಗೆ ಗೊತ್ತಿರ್ತದೆ, ನಿನ್ನೆ ಬಿಡುಗಡೆ ಆದ ಪುಸ್ತಕ ಯಾವುದು ಅಂತ ನನಗೆ ಗೊತ್ತಿರ್ತದೆ, ಪೊಲಿಟಿಕಲ್ ಅಫೇರ್ ನಿನ್ನೆ ಏನಾಯಿತು ಅಂತ ನನಗೆ ಗೊತ್ತಿರ್ತದೆ. ಓಕೆ, ಹೀಗಾಗಿ ನಾನು ಅಪ್ಡೇಟ್ ಆಗ್ತದೆ, ನನ್ನನ್ನೇ ನಾನು ಅಪ್ಡೇಟಿಂಗ್ ಯಾವಾಗಲೂ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ನನಗೆ ಸುಲಭ ಆಗ್ತದೆ. ಅವರೇ ನನ್ನ ಜೊತೆ ಓಡ್ಕೊಂಬರ್ಬೇಕು, ನನ್ನ ಪಾಟಿ ನಾನು ಹೋಗ್ತಿರ್ತೀನಿ. ಸೊ ಈ ಜನ್ರೇಷನ್ ಬಗ್ಗೆ ನೀವು ಹೇಳ್ತಾ ಇರಬೇಕಾದ್ರೆ ಒಂದು ನಾವು ನೋಡ್ತಾ ಇರೋ ಹಾಗೆ ಕ್ವಿಕ್ಕಾಗಿ ಒಂದು ಸಕ್ಸಸ್ ಸಿಗಬೇಕು, ಒಂದು 2 ಸೀರಿಯಲ್ ಮಾಡ್ತಾ ಇದ್ದಂಗೆ ನಾನು ಫುಲ್ ಉತ್ತುಂಗಕ್ಕೆ ಹೋಗಬೇಕು ಅಂತ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಇವಾಗಿನ ಜನ್ರೇಷನ್ ಹುಡುಗಿರು ಇಟ್ಕೊಂಡಿರ್ತಾರೆ. ಸೊ ನೀವು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರಿಗೆ ಏನು ಕಿವಿ ಮಾತು ಹೇಳ್ಬೋದು ಅಂತ? ಏನಿಲ್ಲ, ನಮ್ಮ ಮತ್ತು ನಮಗಿಂತ ಹಿಂದಿನ ಇರ್ತಕ್ಕಂಥ ಕಾಲಘಟ್ಟಗಳೇ ಬೇರೆ, ಸವಾಲುಗಳು ಬೇರೆ, ಇಂಡಸ್ಟ್ರಿ ಬೇರೆ. ಇವತ್ತಿರ್ತಕ್ಕಂಥ ಇಂಡಸ್ಟ್ರಿ ಬೇರೆ, ಸವಾಲುಗಳು ಬೇರೆ. ಹಾಗಾಗಿ ನೋಡಿ, ಈಗ ನೋಡಿ, ಒಂದು ಸೀರಿಯಲ್ ಮಾಡೋಕೆ ಹೊರಟಿದ್ದೀವಿ. ನಾನು 20 ವರ್ಷದಿಂದ ಒಂದು ಸೀರಿಯಲ್ ಮಾಡೋಕ್ಕೆ ಹೊರಟಿದ್ದಾಗ ಈ ಥರದ್ದೆಲ್ಲ ಇರಲೇ ಇಲ್ಲ, ಪ್ರಮೋಟ್ ಮಾಡೋದು ಇರಲಿಲ್ಲ. ಸೀರಿಯಲ್ ಮಾಡ್ತಿದ್ವಿ, ಅಲ್ಲೇ ಚಾನಲ್ನಲ್ಲಿ ಒಂದು 2 ತಿಂಗಳಿಂದ ಮೊದಲಿಂದ ಒಂದು ಕ್ರೋಮ ಹಾಕ್ಬಿಡೋರು, ತೋರಿಸೋರು. ಇವಾಗ ನೋಡಿ ಎಷ್ಟೊಂದು, ಇದಕ್ಕೋಸ್ಕರನೇ 15 ದಿವಸ ನಾವು ಕೆಲಸ ಮಾಡಿದ್ವಿ. ಯಾವುದಕ್ಕೋಸ್ಕರ? ಯಾವುದು ಪ್ರಮೋಟ್ ಮಾಡಲಿಕ್ಕೋಸ್ಕರನೇ. ಅಂದರೆ ಬಹಳ ದೊಡ್ಡ ಕಾಂಪಿಟೇಷನ್ ಇದೆ ಇಲ್ಲಿ, ಮತ್ತು ಹಾಗೆ ಸಕ್ಸಸ್ಸು ಇದೆ, ಫೇಲು ಇದೆ. ಹಿಂದೆ ಒಂದು 10-6 ಸಿನಿಮಾಗಳು ಮಾಡಿ ತನ್ನನ್ನು ತಾನು ಪ್ರೂವ್ ಮಾಡ್ಕೊಂಡು, ಪ್ರತಿಭೆ ಪ್ರೂವ್ ಮಾಡ್ಕೊಂಡು, ಸ್ವಲ್ಪ ದುಡ್ಡು ಕಾಸು ನೋಡಿಕೊಂಡು ಮುಂದಕ್ಕೆ ಬೆಳಿಬೇಕಾಗಿತ್ತು. ಇಲ್ಲಿ ಏನೋ ಒಂದು ಕ್ಲಿಕ್ ಹೊಡೆದ್ಬಿಟ್ರೆ ಎಲ್ಲಿಗೆ ಹೋಗಿ ತಲುಪಿಬಿಡ್ತಾರೆ. ಸಾಕಷ್ಟು ಉದಾಹರಣೆಗಳು ನಮ್ಮ ಎದುರಿಗಿದ್ದಾವೆ. ಹಾಗಾಗಿ ಅವ್ರಿಗೇನು ಹೇಳ್ಬೋದು ಅಂದರೆ, ಡೆಡಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಕೆಲಸ ಮಾಡ್ತೀನೋ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿ, ಸಕ್ಸಸ್ ಸಿಗುತ್ತೆ. ಆಮೇಲೆ ಇವಾಗ ಇಲ್ವೋ ನನಗೇನು ಪ್ರತಿಭೆನೇ ಇಲ್ವೋ ಏನೋ ಅಂದ್ಕೊಂಡ್ರೆ, ಇವಾಗ ಮೊದಲು ನಮಗೆ ಆಕರಗಳೇ ಸಿಗ್ತಿರಲಿಲ್ಲ. ಇವಾಗ ಒಂದು ಪುಸ್ತಕ ಬೇಕು ಅಂದರೆ ಹುಡ್ಕೊಳ್ಬೇಕಾಗಿತ್ತು, ತರಿಸ್ಕೊಳ್ಳೋಕೆ 1 ತಿಂಗಳು ಬೇಕಾಗಿತ್ತು. ಇವತ್ತು ಸುಮ್ಮನೆ ಎಲ್ಲವೂ ಕೈ ಬೆರಳಲ್ಲೇ ಇದೆ, ಯಾವುದನ್ನು ಬೇಕಾದ್ರೂ 5 ನಿಮಿಷಕ್ಕೆ ನೋಡ್ಬೋದು. ಹಾಗಾಗಿ ಇವತ್ತಿನ ಮಕ್ಕಳಿಗೆ ನಮಗಿರ್ತಕ್ಕಂಥ ಅಸಾಮಾನ್ಯವಾದಂಥ ಸೌಲಭ್ಯಗಳಿದ್ದಾವೆ. ನಮಗಿಂತ ಹೆಚ್ಚು ಸಕ್ಸಸ್ಗಳನ್ನ ಪಡಿಬೋದು, ನೀವು ನಮಗಿಂತ ಹೆಚ್ಚು ಪ್ರತಿಭಾನ್ವಿತರಾಗ್ಬೋದು. ಯಾವ ಕೆಲಸ ಮಾಡ್ತೀವೋ ಅದಕ್ಕೆ ಪ್ರಾಮಾಣಿಕರಾಗಿದ್ದರೆ ಇದೆಲ್ಲ ದಕ್ಕುತ್ತೆ ಅನ್ನೋದು ನನ್ನ ಇಷ್ಟ. ಪರ್ಸ್ನಲ್ ಕ್ವೆಶನ್ನು, ನಾನು ನಿಮ್ಮನ್ನು ಯಾವಾಗ ನೋಡಿದ್ರು ನನಗೆ ಒಂದು ಅನ್ಸೋದು, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ, ಪೊಲಿಟಿಕ್ಸಲ್ಲಿ ಇದ್ರಾ ಇವರು, ಅಥವಾ ಮುಂದೇನಾದರೂ ಹೋಗಬೇಕಂತ ಇದೆಯಾ? ಬಿಕಾಸ್ ನನಗೆ ಅನಿಸುತ್ತೆ ನಿಮ್ಮನ್ನು ನೋಡಿದ ತಕ್ಷಣ ಒಬ್ಬರು ಪೊಲಿಟಿಷಿಯನ್ ಅನ್ನೋ ಫೀಲ್ ಬರುತ್ತೆ ನನಗೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಅಲ್ಲ, ನೀವು ಪಾತ್ರ ದೃಷ್ಟಿಯಿಂದ ಹಂಗೆ ಅನಿಸೋದು, ಬಟ್ ನನ್ನ ಲೆಕ್ಕದಲ್ಲಿ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ತಕ್ಷಣ ಪೊಲಿಟಿಷಿಯನ್. ಓಕೆ, ಜೀವನನೇ ಪಾಲಿಟಿಕ್ಸ್, ರಾಜಕಾರಣ. ಹೇಗೆ ಅಂತ ಕೇಳಿದ್ರೆ, ಒಂದು ದೇಶ, ಒಂದು ಸರ್ಕಾರ ಹೆಂಗೆ ನಡೀತತೆ, ನಿಮ್ಮ ಪ್ರತಿನಿಧಿ ಯಾರು ಅನ್ನೋ ಆಧಾರದ ಮೇಲೆ ನಿಮ್ಮ ಬದುಕು ನಿಂತಿರುತ್ತೆ. ನಾವು ಸಾಕಷ್ಟು ಜನ ಏನು ಮಾಡ್ತೀವಿ, ತುಂಬ ಹೆಚ್ಚು ಜನ ಅದನ್ನು ನೆಗ್ಲೆಕ್ಟ್ ಮಾಡಿರ್ತೀವಿ, ನಮಗೆ ಬೇಕಾಗಿಲ್ಲ ಅಂತ. ಬಟ್ ಅಲ್ಲ, ಅದು ನಿಮಗೆ ಬೇಕಿಲ್ದಿದ್ರೂ ರಾಜಕಾರಣ ನಿಮ್ಮ ಜೊತೆಲಿ ಇದ್ದೇ ಇರುತ್ತೆ. ನೀವು ಟ್ಯಾಕ್ಸ್ ಕಟ್ತೀರಲ್ವ, ಅದು ರಾಜಕಾರಣನೇ ಕಾರಣ ತಾನೆ, ಸರ್ಕಾರನೇ ಕಾರಣ ತಾನೆ. ನೀವೊಂದು ಸೌಲಭ್ಯ ಪಡಿತೀರಾ ಅಥವಾ ಯಾವುದೋ ಒಂದು ಅನ್ಯಾಯ ಘಟಿಸುತ್ತೆ, ಅದಕ್ಕೆ ಕಾರಣ ಯಾರು? ಸರ್ಕಾರ. ನೀವೇ ಓಟ್ ಹಾಕಿರ್ತೀರ ಅವ್ರನ್ನ, ಮತ್ತು ಅದಕ್ಕೆ ರಿಯಾಕ್ಟ್ ಮಾಡಬೇಕಾಗಿದೆ. ನೀವೇನಾದರೂ ಅದನ್ನು ನಾನು ಅದರಿಂದ ಆಚೆಗಿರ್ತೀನಿ ಅಂದರೆ ನೀವು ಇರ್ರೆಸ್ಪಾನ್ಸಿಬಲ್ ಅಂತ, ಈ ಬದುಕಿಗೆ ಇರ್ರೆಸ್ಪಾನ್ಸಿಬಲ್, ಈ ಜೀವನಕ್ಕೆ ಇರ್ರೆಸ್ಪಾನ್ಸಿಬಲ್ ಅಂತ. ಹಾಗಾಗಿ ಆ ದೃಷ್ಟಿಯಿಂದಲೂ ಐ ಆಮ್ ಪೊಲಿಟಿಷಿಯನ್. ನಿಜವಾಗ್ಲೂ ನಾನು ಪೊಲಿಟಿಷಿಯನ್. ಓಕೆ ಸರ್, ಕೊನೆಯದಾಗಿ ಭಾರ್ಗವಿ LLB ಬರ್ತಾ ಇದೆ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಒಂದು ಸೀರಿಯಲ್ ಮೇಲೆ. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನೀವು, ಮತ್ತು ನಿಮ್ಮ ಒಂದು ನಿರೀಕ್ಷೆ ಏನಿದೆ, ಯಾವ ಲೆವೆಲಿಗೆ ಇದು ವೀಕ್ಷಕರಿಗೆ ತಲುಪ್ಬೋದು ಈ ಸೀರಿಯಲ್ ಅನ್ನೋದ್ರ ಬಗ್ಗೆ? ಅವರು ಈ ಪ್ರೊಡಕ್ಷನ್ನ ಕಳೆದ ಎಲ್ಲ ಧಾರಾವಾಹಿಗಳು ಸಹ ತುಂಬ ಸಕ್ಸಸ್ ಆಗಿದ್ದಾವೆ. ಏಕೆಂದರೆ ಜೀವನದ ಸಕಲ ಆಯಾಮಗಳನ್ನು ತೋರಿಸ್ತಕ್ಕಂಥ ಪ್ರತಿಭೆ ಇರುವಂಥ ಪ್ರೊಡಕ್ಷನ್ ಇದು. ಅದ್ಭುತವಾದ ಸ್ಕ್ರಿಪ್ಟನ್ನು ಮಾಡುತ್ತೆ. ನಾನು ಮಾರ್ಚ್ 3ನೇ ತಾರೀಕು ಕಲರ್ಸ್ ಚಾನಲ್ನಲ್ಲಿ ಬರ್ತಕ್ಕಂಥ ಭಾರ್ಗವಿ LLB ನೋಡೋದಕ್ಕೆ ಭಾಳ ಕುತೂಹಲ ಐತೆ. ಓಕೆ ಸರ್, ನಾವು ಅಷ್ಟೇ ತುಂಬ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಈ ಸೀರಿಯಲ್ ಬಗ್ಗೆ. ತುಂಬ ಥ್ಯಾಂಕ್ ಯು ಸರ್. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೈದೇಹಿ ವಾಟಿ, ಬೆಂಗಳೂರು.